ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ VAO ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವಾಗ ನಾನು ವಿಜಯನಗರ ಸಾಮ್ರಾಜ್ಯ 6th ಸ್ಟ್ಯಾಂಡರ್ಡಲ್ಲಿರುವಂಥ ವಿಜಯನಗರದ ಸಾಮ್ರಾಜ್ಯ ಪಾಠದ ಬಗ್ಗೆ ಸ್ವಲ್ಪ ಕೀ ಪಾಯಿಂಟ್ಸ್ ಮಾಡಿಕೊಂಡು ಇಂಪಾರ್ಟೆಂಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ? ಇದು ವಿಜಯನಗರ ಸಾಮ್ರಾಜ್ಯ ಶುರುವಾಗಿದ್ದು 1336 ಇಂದ 1646ವರೆಗೆ, ಅಂದರೆ ಶತಮಾನ 3 ಶತಮಾನಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದಾರೆ. ಇವರ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಬಂದು ವರಹ. ಇದರ ಸ್ಥಾಪಕರು ಹರಿಹರ ಮತ್ತು ಬುಕ್ಕ. ಹರಿಹರ ಬುಕ್ಕ ಅವರು ಅಣ್ಣ ತಮ್ಮಂದಿರು. ಇವರು ಇಬ್ಬರೇ ಮಾತ್ರ ಅಣ್ಣ ತಮ್ಮಂದಿರಲ್ಲ. ಯಾರ್ಯಾರು ಅಣ್ಣ ತಮ್ಮ ಅಂದರೆ ಹರಿಹರ, ಬುಕ್ಕ, ಕಂಪಣ್ಣ, ಮಾರಪ್ಪ, ಮುದ್ದಪ್ಪ ಅಣ್ಣ ತಮ್ಮರು. ಇವರ ಅಪ್ಪನ ಹೆಸರು ಸಂಗಮ. ಓಕೆ, ಇವರು ಹರಿಹರ ಮತ್ತು ಬುಕ್ಕ ಸೇರಿಕೊಂಡು ತುಂಗಾಭದ್ರಾ ದಕ್ಷಿಣ ದಂಡೆಯ ಮೇಲೆ ಇವರ ಸಾಮ್ರಾಜ್ಯವನ್ನು ಕಟ್ತಾರೆ. ನೆಕ್ಸ್ಟು ಇವ್ರ ಮನೆ ದೇವರು ಬಂದು ಯಾವುದಪ್ಪ? ವಿರೂಪಾಕ್ಷ ದೇವರು. ಓಕೆನಾ? ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ವರಹ ಸಾಮ್ರಾಜ್ಯ ಲಾಂಛನ. ಆಮೇಲೆ ಸ್ಥಾಪಕರು ಬಂದು ಹರಿಹರ ಬುಕ್ಕ. ಮತ್ತು ಇವರ ಆಳ್ವಿಕೆ ಕಾಲ 3 ಶತಮಾನಗಳ ಕಾಲ, 1336ರಿಂದ 1646. ಮತ್ತು ಹರಿಹರ ಬುಕ್ಕ ಮತ್ತು ಕಂಪಣ, ಮಾರಪ್ಪ, ಮುದ್ದಪ್ಪ ಅಣ್ಣ ತಮ್ಮಂದಿರು. ನೆಕ್ಸ್ಟ್ ಇವರ ವಂಶ ಬಂದು ಸಂಗಮ, ಸಾಳುವ, ತುಳುವ, ಅರವಿಡು. ಇಷ್ಟನ್ನ ನೀವು ಒಂದು ಬೇಸಿಕ್ ವಿಜಯನಗರದ ಬಗ್ಗೆ ತಿಳ್ಕೊಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹಂಪಿ ಅನ್ನೋದು ಇವರ ರಾಜಧಾನಿಯಾಗಿತ್ತು. ಆಯಿತಾ? ನೆಕ್ಸ್ಟು ಪ್ರೌಢದೇವರಾಯನ 2ನೇ ದೇವರಾಯ ಅಂತಲೂ ಕರೀತಾರೆ. ನಿಮಗೆ VAO ಎಕ್ಸಾಮಲ್ಲಿ ಇದು ಬೇಕಾದರೆ ಬರ್ಬೋದು. 2ನೇ ದೇವರಾಯ ಎಂದು ಯಾರನ್ನು ಕರೆಯುತ್ತಾರೆ? ಸೊ ಯಾರು? ಪ್ರೌಢದೇವರಾಯ. ನೆಕ್ಸ್ಟು ಇವನು ಸಂಗಮ ವಂಶದ ಪ್ರಸಿದ್ಧ ದೊರೆ. ಅಜಾರ ರಾಮಸ್ವಾಮಿ ದೇವಾಲಯ ಇವನ ಕೊಡುಗೆ. ಹಾಗೂ ಇದು ಯಾವ ಸ್ಥಳದಲ್ಲಿದೆ? ಹಂಪಿಯಲ್ಲಿ ಇದೆ. ನೆಕ್ಸ್ಟು ಇವರ ಕಾಲದಲ್ಲಿ ಮಸೀದಿಯ ನಿರ್ಮಾಣ, ಜೈನ ಮತ್ತು ವೈಷ್ಣವ ದೇವಾಲಯಗಳನ್ನು ಕೂಡ ಕಟ್ಟಿಸಲಾಗಿದೆ. ಬರೀ ಹಿಂದೂ ಟೆಂಪಲ್ ಅಲ್ಲ, ಮಸೀದಿ ಅಂದರೆ ಮುಸಲ್ಮಾನ ಆಗಿರ್ಬೋದು, ಜೈನರಾಗಿರ್ಬೋದು, ವೈಷ್ಣವರಾಗಿರ್ಬೋದು, ಈ ಧರ್ಮದ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಅಂದರೆ ಇದರಲ್ಲಿ ಗೊತ್ತಾಗುತ್ತೆ ನಮಗೆ ಇವರು ಎಲ್ಲ ಧರ್ಮಗಳಿಗೂ ಸಮಾನತೆಯನ್ನು ನೀಡ್ತಾ ಇದ್ರು. ಇದರಲ್ಲಿ ಪ್ರೌಢ ದೇವರಾಯನ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ಇದರಲ್ಲಿ ತುಂಬ ಪಾಯಿಂಟ್ಸ್ ಇದೆ, ಆದರೆ ನಾನು ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಮಾತ್ರ, ಅಂದರೆ VAOಗೆ ಏನು ಇಂಪಾರ್ಟೆಂಟ್ ಅದನ್ನು ಮಾತ್ರ ಮಾಡಿದ್ದೀನಿ. ನೆಕ್ಸ್ಟು ಕೃಷ್ಣದೇವರಾಯ. ಇವನು ತುಳು ವಂಶದ ದೊರೆ, ತುಳುವ. ನೆಕ್ಸ್ಟ್ ಇವನ ಬಿರುದು ಬಂದು ಕನ್ನಡ ರಾಜ್ಯ ಮಾರಮಣ. ನೆಕ್ಸ್ಟ್ ಇವನು ತೆಲುಗು ಮತ್ತು ಸಂಸ್ಕೃತದಲ್ಲಿ ವಿದ್ವಾಂಸನಾಗಿದ್ದ. ನೆಕ್ಸ್ಟ್ ತೆಲುಗು ಮತ್ತು ಸಂಸ್ಕೃತದಲ್ಲಿ ವಿದ್ವಾಂಸ ಆಗಿದ್ದ ಮೇಲೆ ಇವನು ತೆಲುಗುವಿನಲ್ಲಿ ಅಮುಕ್ತ ಮೌಲ್ಯ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ. ಹಾಗೂ ಇವನ ಸಾಧನೆ ಬಂದು ಕೃಷ್ಣಾ ನದಿ ಉತ್ತರ ಭಾಗದಲ್ಲಿ ಇವನ ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಾನೆ. ಹಾಗೂ ಆದಾಯದ ಕಾಲು ಭಾಗವನ್ನು ದಾನ ಧರ್ಮ ಮತ್ತು ಜನಗಳ ಹಿತಾಸಕ್ತಿಗಾಗಿ ಇವನು ನೀಡುತ್ತಿದ್ದ. ಆಯಿತಾ? ನೆಕ್ಸ್ಟು ಬಂದು ರಾಮರಾಯನ ಕಾಲದಲ್ಲೇ ವಿಜಯನಗರ ಸಾಮ್ರಾಜ್ಯ ಇದಾಗಿದ್ದು, ಅಂದರೆ ಕೊನೆಗೊಂಡಿದ್ದು. ಯಾಕೆ ಅಂತಂದರೆ ಇದರಲ್ಲಿ ಮೇಯ್ನಾಗಿ ಬೇಕಾಗಿರೋದಂದರೆ ರಕ್ಕಸ ತಂಗಡಿ ಯುದ್ಧ. ಓಕೆ, ಇವನು ರಾಮರಾಯ ಯಾರು ಅಂದರೆ ಕೃಷ್ಣದೇವರಾಯನ ಅಳಿಯ. ತಂಗಡಿ ಯುದ್ಧ ಹೆಂಗಾಯಿತು ಅಂತ ಅಂದರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯ ಏನಿರುತ್ತೆ, ಇಬ್ಬರು ನೆರೆಹೊರೆ ರಾಜ್ಯ ಅಂತ ಅಂದಮೇಲೆ ಆಗಾಗ ಯುದ್ಧ ಮತ್ತು ಕದನಗಳು ನಡೀತಾನೆ ಇರುತ್ತೆ. ಸೊ ಬಹಮನಿ ರಾಜ್ಯ ಏನಾಗುತ್ತೆ, ರಾಜ್ಯದಲ್ಲೇ ಅಣ್ಣ ತಮ್ಮದಿರು ಜಗಳ ಆಡಿ ಅದು 5 ರಾಜ್ಯಗಳಾಗಿ ವಿಂಗಡಣೆ ಆಗುತ್ತೆ. ನಾನು 5 ರಾಜ್ಯಗಳು ಯಾವ್ದ್ಯಾವುದು ಅಂತ ನೆಕ್ಸ್ಟು ಬಹಮನಿ ಸಾಮ್ರಾಜ್ಯ ಮಾಡಬೇಕಾದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 5 ರಾಜ್ಯ ಆದಾಗ ಇವಾಗ ಏನು ಮಾಡ್ತಾರೆ, ರಾಮರಾಯನ ಅವರು ಏನು ಮಾಡ್ತಾರೆ, ಕರೀತಾರೆ, ಬನ್ನಿ ಪಾಲ್ಗೊಳ್ಳಿ, ನಮಗೆ ನ್ಯಾಯ ದೊರಕಿಸಿ ಅಂತ. ಅಂದರೆ ಅದನ್ನು ಅವನು ರಾಮರಾಯ ಯೂಸ್ ಮಾಡಿಕೊಂಡು ಅವನು ವಿಜಯನಗರ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ತಾನೆ. ಈಗ ಅವ್ರಿಗೆ ಬಹಮನಿ ಸಾಮ್ರಾಜ್ಯದವ್ರಿಗೆ ಏನಾಗುತ್ತೆ, ಮತ್ಸರ ಉಂಟಾಗಿ ಯಾವಾಗ ಯುದ್ಧ ಆಗುತ್ತೆ. ಅದೇ ರಕ್ಕಸ ತಂಗಡಿ ಯುದ್ಧ. ರಕ್ಕಸಗಿ ಮತ್ತು ತಂಗಡಗಿ 2 ಗ್ರಾಮದಲ್ಲಿ ನಡೆದಂಥ ಒಂದು ಯುದ್ಧ. ಅದಕ್ಕೆ ಅದನ್ನು ರಕ್ಕಸಗಿ ತಂಗಡಗಿ ಯುದ್ಧಕ್ಕೆ ಅಂತ ಕರೀತಾರೆ. ನೆಕ್ಸ್ಟು ಇದು ದಕ್ಷಿಣ ಭಾರತದಲ್ಲೇ ಅತಿ ಭೀಕರವಾದ
ಕದನ. ವಯಸ್ಸು 80 ರಾಮರಾಯ ಯುದ್ಧ ಮಾಡ್ತಾರೆ. ಮೊದಲಿಗೆ ಅದು ವಿಜಯನಗರ ಗೆಲುವು ಕೊಡುತ್ತೆ. ಆದರೆ ರಾಮರಾಯನ ಯುದ್ಧದಲ್ಲಿರುವಂಥ ಸೈನಿಕರು ಏನು ಮಾಡ್ತಾರೆ ಅಂದರೆ, ಸೈನಿಕರು ಮುಸಲ್ಮಾನ ಆಗಿರ್ತಾರೆ ಸ್ವಲ್ಪ ಜನ. ಅವರು ಆ ಕಡೆ ಪಕ್ಷ ಸೇರಿಕೊಂಡು ಇವನ ಪಕ್ಷದಲ್ಲೇ ಇದ್ದು ರಾಮರಾಯನಿಗೆ ಮೋಸ ಮಾಡಿ ರಾಮರಾಯನ ಕೊಲೆ ಆಗುತ್ತೆ. ರಾಮರಾಯನ ಕೊಲೆ ಆದಮೇಲೆ ವಿಜಯನಗರ ಸಾಮ್ರಾಜ್ಯ ಏನಾಗುತ್ತೆ, ದುರ್ಬಲ ಆಗುತ್ತೆ. ಆವಾಗ ಅವನ ತಮ್ಮ ಏನು ಮಾಡ್ತಾರೆ, ತಿರುಮಲ ಆನೆಯ ಮೇಲೆ ಸಂಪತ್ತನ್ನು ಏರಿಕೊಂಡು ಆಂಧ್ರ ಪ್ರದೇಶದ ಪೆನುಗೊಂಡಕ್ಕೆ ಹೋಗ್ತಾನೆ. ನೆಕ್ಸ್ಟು ಪೆನಗೊಂಡ, ಚಂದ್ರಗಿರಿ, ವೆಲ್ಲೂರನ್ನ ರಾಜಧಾನಿ ಮಾಡಿಕೊಂಡು 1646ವರೆಗೆ ಸಾಮ್ರಾಜ್ಯನ ನಡೆಸ್ತಾರೆ. ಆದರೆ ಅಲ್ಲಿಗೆ ಕೊನೆ ಆಗುತ್ತೆ. ನೆಕ್ಸ್ಟು ಸಮಾಜ ಮತ್ತು ಆರ್ಥಿಕತೆ ಸಂಸ್ಕೃತಿ ಅಂತ ಬಂದಾಗ ಎಲ್ಲ ಸ್ತ್ರೀಯರಿಗೂ ರಾಣಿವಾಸದಲ್ಲಿ ಲೆಕ್ಕಪತ್ರ ಬರೆಯೋದು, ಆಮೇಲೆ ಕೃಷಿ ಮೇಯ್ನಾಗಿ ಇಂಪಾರ್ಟೆಂಟ್ ಆಗಿತ್ತು. ನೆಕ್ಸ್ಟು ಅಂಜಮಾನ ಎಂಬ ಮುಸಲ್ಮಾನ ಸಂಸ್ಥೆ ಇತ್ತು. ಎಲ್ಲ ವರ್ಗದವ್ರಿಗೂ ಎಲ್ಲ ಜಾತಿಯವ್ರಿಗೂ ಅವರು ಸಮಾನತೆಯನ್ನು ಕೊಡ್ತಾಯಿದ್ರು. ನೆಕ್ಸ್ಟ್ ಇವ್ರ ಕಾಲದಲ್ಲಿ ಸಾಹಿತ್ಯ ಅಂತ ನೋಡೋದಾದರೆ ಕುಮಾರವ್ಯಾಸ ಬರೆದಿರೋದು ಕರ್ನಾಟ ಭರತ ಭಾರತ ಮಂಜರಿ. ನೆಕ್ಸ್ಟು ಚಾಮರಸ ಬರೆದಿರೋದು ಪ್ರಭುಲಿಂಗ ಲೀಲೆ, ಅದು ಅಲ್ಲಮ ಪ್ರಭುವನ ಚರಿತ್ರೆ. ನೆಕ್ಸ್ಟು ರತ್ನಾಕರ ವರ್ಣಿ ಭರತೇಶ ವೈಭವ. ಇದರಲ್ಲಿ ಮೇನ್ ಇಂಪಾರ್ಟೆಂಟು ಕುಮಾರವ್ಯಾಸನ ಏನಂತ ಕರೀತಾರೆ, ನಾರಾಯಣಪ್ಪ ಅಂತ ಕರೀತಾರೆ. ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರದಾಸ ಮತ್ತು ಕನಕದಾಸ. ರಾಮಧಾನ್ಯ ಚರಿತ್ರೆ, ಮೋಹನ ತರಂಗಿಣಿ, ನಳ ಚರಿತ್ರೆ, ಹರಿಭಕ್ತ ಸಾರ. ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಅಂದರೆ, ಇವರು ಕುಮಾರವ್ಯಾಸ, ಚಾಮರಸ, ರತ್ನಾಕರ ವರ್ಣಿ, ಪುರಂದರದಾಸ, ಕನಕದಾಸ ಇವರು ಯಾರ ಕಾಲದಲ್ಲಿದ್ದರು? ಆಮೇಲೆ ಇವರು ಯಾರ ಕಾಲದಲ್ಲಿದ್ದರು? ವಿಜಯನಗರ ಸಾಮ್ರಾಜ್ಯದಲ್ಲಿದ್ದರು. ಕುಮಾರವ್ಯಾಸನ ಮತ್ತೊಂದು ಹೆಸರು ನಾರಾಯಣಪ್ಪ. ಇದೊಂದು ಇಂಪಾರ್ಟೆಂಟು. ನೆಕ್ಸ್ಟು ಅವರು ಬರೆದಿರುವಂಥ ಕವಿತೆಗಳು, ಕಾವ್ಯಗಳು. ನೆಕ್ಸ್ಟು ಇವರ ಶಿಲ್ಪಕಲೆ ಎಲ್ಲರಿಗೂ ಗೊತ್ತು. ಅಜರ ರಾಮಸ್ವಾಮಿ ದೇವಸ್ಥಾನ, ಪ್ರೌಢದೇವರಾಯ ಕಟ್ಟಿಸಿರುವಂಥದ್ದು, ವಿಜಯ ವಿಠಲ ಸ್ವಾಮಿ ದೇವಸ್ಥಾನ, ಕೃಷ್ಣ ಸ್ವಾಮಿ ದೇವಸ್ಥಾನ, ಅಚ್ಯುತರಾಯ ದೇವಸ್ಥಾನ, ವಿಠಲ ಸ್ವಾಮಿ ಕಿರುಸ್ತಂಭ. ವಿಜಯ ವಿಠಲ ಸ್ತಂಭವನ್ನು ಕಿರುಸ್ತಂಭವನ್ನು ತಟ್ಟಿದ್ದಾರೆ. ಅದರಲ್ಲಿ ಸರಿಗಮಪ ನಿ ದ ನಿ ಸರಿಗಮಪ ದ ನಿ ಸ್ವಪ್ನ ಅದೇನು 7 ಸ್ವರಗಳು ಹೊರಮೂಡುತ್ತೆ. ನೆಕ್ಸ್ಟು ಶೃಂಗೇರಿಯಲ್ಲಿ ವಿದ್ಯಾಶಂಕರ ಟೆಂಪಲ್ಲು. ನೆಕ್ಸ್ಟು ರಾಮೇಶ್ವರ ದೇವಾಲಯದ 1000 ಕಂಬಗಳ ಮಂಟಪ. ಮೂಡಬಿದಿರೆ 1000 ಕಂಬದ ಬಸದಿ, ಅದನ್ನು ತ್ರಿಭುವನ ತಿಲಕ ಚೂಡಮಣಿ. ಮತ್ತು ಏಕಶಿಲಾ ವಿಗ್ರಹಗಳು, ಸಾಸಿವೆ ಕಾಳು ಗಣೇಶ, ಕಡಲೆಕಾಳು ಗಣೇಶ, ಲಕ್ಷ್ಮೀ ನರಸಿಂಹ, ವಿಠಲ ದೇವಸ್ಥಾನ ಮುಂಭಾಗದಲ್ಲಿರುವ ಕಮಾಲ್ ಮಹಲ್, ಹಂಪಿ. ಓಕೆ, ಕಮಾಲ್ ಮಹಲ್ ಎಲ್ಲಿದೆ ಅಂತ ಕೇಳ್ತಾರೆ. ಹಂಪಿ. ಆ್ಯಕ್ಚುಲಿ ಇದು ವಿಜಯನಗರದವ್ರು ಕಟ್ಟಿಸಿಲ್ಲ. ಆ್ಯಕ್ಚುಲಿ ಇದನ್ನು ನಾನು ಜನರಲ್ ನಾಲೆಡ್ಜ್ ಕ್ವಶನ್ ಆಗಿ ಒಂದು ಎಕ್ಸ್ಟ್ರಾ ಪಾಯಿಂಟಾಗಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.